ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ 2024ರಲ್ಲಿ ಅಂಗನವಾಡಿ ಟೀಚರ್ ನಂತರ ಹೆಲ್ಪರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅಂಥವರು ತಪ್ಪದೇ ಈ ಒಂದು ಮಾಹಿತಿಯನ್ನು ನೋಡಿ ಸ್ನೇಹಿತರೆ. ಈಗಾಗಲೇ 2024ರಲ್ಲಿ ಅರ್ಜಿ ಸಲ್ಲಿಸಿದಂಥವರ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಅರ್ಜಿಗಳು ಪರಿಪೂರ್ಣವಾಗಿ ಸಬ್ಮಿಟ್ ಆಗದೇ ಇದ್ದ ಕಾರಣದಿಂದ ಅಥವಾ ಟೆಕ್ನಿಕಲ್ ಎರರಿಂದ ಕೆಲವರು ಅಪ್ಲಿಕೇಶನ್ ಸರಿಯಾಗಿ ಸಬ್ಮಿಟ್ ಆಗಿರೋದಿಲ್ಲ. ಹಾಗಾಗಿ ನಿಮ್ಮ ಅಪ್ಲಿಕೇಶನ್ ಕರೆಕ್ಟಾಗಿ ಸಬ್ಮಿಟ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಯಾವ ರೀತಿ ತಿಳ್ಕೊಳ್ಳೋದು. ಒಂದು ವೇಳೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಸರಿಯಾಗಿ ಆಗಿಲ್ಲ ಅಂತಂದರೆ ಯಾವ ರೀತಿ ಸಬ್ಮಿಟ್ ಮಾಡ್ಕೊಳ್ಳೋದು, ನಂತರ ಕೊನೆಯ ದಿನಾಂಕ ಯಾವತ್ತು, ಈ ಎಲ್ಲದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದೇ ರೀತಿಯಾಗಿ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರ್ತಕ್ಕಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ತುಂಬ ಜನ ಅಂಗನವಾಡಿ ಟೀಚರ್ ನಂತರ ಹೆಲ್ಪರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ. ಕಾರಣಾಂತರದಿಂದ ಕೆಲವ್ರದ್ದು ರಿಜೆಕ್ಟ್ ಆಗಿದೆ, ಟೆಕ್ನಿಕಲ್ ಎರರಿಂದ ಕೆಲವ್ರದ್ದು ಸರಿಯಾಗಿ ಸಬ್ಮಿಟ್ ಆಗಿಲ್ಲ. ಹಾಗಾಗಿ ಅಂಥವರೆಲ್ಲ ಜನವರಿ 5ನೇ ತಾರೀಕು ಒಳಗಾಗಿ ನೀವು ಮತ್ತೆ ಸಬ್ಮಿಟ್ ಮಾಡ್ಕೋಬಹುದು. ಸೊ ಯಾವ ರೀತಿ ನೀವು ಕರೆಕ್ಟಾಗಿ ಹಾಕಿದ್ರಾ ಇಲ್ವಾ, ಕರೆಕ್ಟಾಗಿ ಹಾಕಿಲ್ಲ ಅಂತಂದರೆ ಯಾವ ರೀತಿ ಗೊತ್ತಾಗುತ್ತೆ, ಕರೆಕ್ಟಾಗಿ ಹಾಕಿದಿರಿ ಅಂತ ಹೇಳ್ಬಿಟ್ಟು ಯಾವ ರೀತಿ ಗೊತ್ತಾಗುತ್ತೆ, ಮಿಸ್ಟೇಕ್ ಆಗಿದ್ರೆ ಮತ್ತೆ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಈಗ ನಾನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ ಅಂಗನವಾಡಿ ರಿಕ್ರೂಟ್ಮೆಂಟ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಹೊಸದಾಗಿ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಆಗೋದಿಲ್ಲ. ಈ ಹಿಂದೆ 2024ರಲ್ಲಿ ಅರ್ಜಿ ಸಲ್ಲಿಸಿದಂಥವ್ರು ಮಾತ್ರ ಹಾಕೋದಕ್ಕೆ, ಎಡಿಟ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಇಲ್ಲಿ ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಅಪ್ಲಿಕೇಶನ್ ID ಅಂತಿದೆ ನೋಡಿ. ಈ ಹುದ್ದೆಗೆ ಅರ್ಜಿ ಸಲ್ಲಿಸಿದಾಗ ನಿಮಗೆ ಒಂದು ಅಪ್ಲಿಕೇಶನ್ ಕೊಟ್ಟಿರ್ತಾರೆ. ಅಲ್ಲಿ ಆ ಒಂದು ಅಪ್ಲಿಕೇಶನ್ ನಂಬರನ್ನು ಹಾಕಿ, ನಂತರ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ, ನೀವು ಹುಟ್ಟಿರ್ತಕ್ಕಂಥ ದಿನಾಂಕ, ನಂತರ ತಿಂಗಳು, ನಂತರ ವರ್ಷವನ್ನು ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಯು ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್ ಫೋಟೋ ಸಿಗ್ನೇಚರ್ ಅಂತ ಬರುತ್ತೆ. ಸೊ ಈ ರೀತಿ ಬಂದರೆ ನಿಮ್ಮ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಆಗಿದೆ ಅಂತ ಹೇಳ್ಬಿಟ್ಟು ಓಕೆ ಅಂತ ಕೊಟ್ಟರೆ ಈ ರೀತಿ ಬರುತ್ತೆ. ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಅಪ್ಲಿಕೇಶನ್ ID ಹತ್ರ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಹಾಕಿ, ನಂತರ ಡೇಟ್ ಆಫ್ ಬರ್ತ್ ಹತ್ರ ನೀವು ಹುಟ್ಟಿರ್ತಕ್ಕಂಥ ಡೇಟು, ಮಂತು, ಇಯರನ್ನು ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ವೇಳೆ ಈ ರೀತಿಯಾಗಿ ಬಂದರೆ ನೀವು ನಿಮ್ಮ ಒಂದು ರೆಸಿಡೆಂಟಲ್ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಹೆಲ್ಪರ್ ಹುದ್ದೆಗೆ ಅರ್ಜಿ ಸಲ್ಲಿಸಿದರೆ SLC ಮಾರ್ಕ್ಸ್ ಕಾರ್ಡನ್ನು, ಕ್ವಾಲಿಫಿಕೇಷನ್ ಮಾರ್ಕ್ ಶೀಟ್ ಹತ್ರ SLC ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಕ್ಲಾಸ್ 10th ಸರ್ಟಿಫಿಕೇಟ್ ಅಂತಿದೆ ನೋಡಿ, ಅಲ್ಲಿ SLC ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ನೀವು ಹೆಲ್ಪರ್ ಹುದ್ದೆಗೆ ಅರ್ಜಿ ಸಲ್ಲಿಸಿದರೆ. ಅದೇ ರೀತಿಯಾಗಿ ಕ್ಲಾಸ್ 12th ಸರ್ಟಿಫಿಕೇಟ್ ಅನ್ನೋ ಪ್ಲೇಸಲ್ಲಿ ನೀವೇನಾದ್ರೂ PUC ಪಾಸ್ ಆಗಿದ್ದರೆ, ಟೀಚರ್ ಕೆಲಸಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ದರೆ ಅಲ್ಲಿ ಸೆಕೆಂಡ್ ಇಯರ್ PUC ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ಸೈನ್ ಡಾಕ್ಯುಮೆಂಟ್ ಅಂತ ಬರುತ್ತೆ. ನೀವು ಅಪ್ಲೋಡ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ ಕರೆಕ್ಟಾಗಿ ಇದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ. ನಂತರ ಪ್ರೊಸೀಡ್ ಟು ಈ ಸೈನ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಐ ಅಗ್ರಿ ಕೊಟ್ಬಿಟ್ಟು ನಿಮ್ಮ ಆಧಾರ್ ನಂಬರನ್ನು ಹಾಕ್ಬಿಟ್ಟು OTP ಬರುತ್ತೆ. ಆ OTPಯನ್ನು ಹಾಕಿ ಸಬ್ಮಿಟ್ ಮಾಡಿ ಸ್ನೇಹಿತರೆ. ಸೊ ಇದೆಲ್ಲ ಆದಮೇಲೆ ನೀವು ಪ್ರಿಂಟ್ ಅಪ್ಲಿಕೇಶನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ID ಹಾಕಿ, ನಂತರ ಡೇಟ್ ಆಫ್ ಬರ್ತನ್ನು ಹಾಕಿ, ನೀವು ಹುಟ್ಟಿರ್ತಕ್ಕಂಥ ಡೇಟು, ಮಂತು, ಇಯರನ್ನು ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಸೈನ್ಡ್ PDF ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ PDF ಆಗಿ ಡೌನ್ಲೋಡ್ ಆಗುತ್ತೆ. ಆಗ ನೀವು ಚೆಕ್ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿ ಹಾಕಿದ್ರಾ ಇಲ್ವಾ ಅಂತ ಹೇಳ್ಬಿಟ್ಟು. ನಿಮ್ಮ ಅಪ್ಲಿಕೇಶನ್ ಫಸ್ಟಲ್ಲಿ ಬರುತ್ತೆ, ನಿಮ್ಮದು ಫೋಟೋ ಸಿಗ್ನೇಚರು, ನಂತರ ನೀವು ಕೊಟ್ಟಂತಹ ಡೀಟೇಲ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಸೆಕೆಂಡ್ ಪೇಜ್ ಬರುತ್ತೆ. ನಂತರ 3ನೇ ಪೇಜಲ್ಲಿ ಆಧಾರ್ ರೆಸಿಡೆಂಟಲ್ ಡೀಟೇಲ್ ಬರುತ್ತೆ. ಆಧಾರ್ ಡೀಟೇಲು ಕರೆಕ್ಟಾಗಿ ಕೊಟ್ಟಿದ್ರೆ ಇಲ್ವಾ, ಈ ಸೈನ್ ಆಗಿದೆಯಾ ಇಲ್ವಾ ಅಂತ ಬರುತ್ತೆ. ಸೊ ಅದಾದಮೇಲೆ ಈ ರೀತಿ ವಾಸಸ್ಥಳ ಬರುತ್ತೆ. ವಾಸಸ್ಥಳ ಅಪ್ಲೋಡ್ ಮಾಡಿದರೆ ಇಲ್ವಾ ಚೆಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ 10th ಮಾರ್ಕ್ಸ್ ಕಾರ್ಡು, ಹೆಲ್ಪರ್ ಹುದ್ದೆಗೆ ಆದರೆ 10th ಮಾರ್ಕ್ಸ್ ಕಾರ್ಡು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದೇ ಟೀಚರ್ ಹುದ್ದೆಗೆ ಆದರೆ 10th ನಂತರ PUC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾಗುತ್ತೆ. SC ST ಕ್ಯಾಸ್ಟ್ ಅವರು ಅವರ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇವೆಲ್ಲ ಕರೆಕ್ಟಾಗಿ ಅಪ್ಲೋಡ್ ಮಾಡಿದ್ರಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದರೆ ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು
ನಾವೆಲ್ಲ ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿದ್ರೂ ಸಹ ನಮ್ಮ ಅಂಗನವಾಡಿ ಮೇಡಮ್ ಬಂದುಬಿಟ್ಟು ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ, ಈ ರೀತಿಯಾಗಿ ನಮಗೆ CDPO ಆಫೀಸಿಂದ ಲೀಸ್ಟನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾರೆ. ಸಾಧಾರಣವಾಗಿ ನಿಮಗೆ ಗಾಬರಿ ಆಗ್ಬೋದು. ಸೊ ನಾವೆಲ್ಲ ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿದ್ವಲ್ಲ, ಯಾಕೆ ನಮ್ಮದು ಅಪರಿಪೂರ್ಣ ಮಾಹಿತಿ ಅಂತ ಬಂದಿದೆ, ಆ ಲೀಸ್ಟಲ್ಲಿ ನಮ್ಮ ಹೆಸರು ಯಾಕೆ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಯಾಕೆ ಈ ಲೀಸ್ಟಲ್ಲಿ ನಿಮ್ಮ ಹೆಸರು ಬಂದಿದೆ ಅಪ್ಪ, ನೀವು ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿದ್ರು ಸಹ ಅಂತ ಅಂದರೆ, ಅಪ್ಲಿಕೇಶನ್ ಹಾಕುವಾಗ ನೀವೇನಾದರೂ SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು ಅಥವಾ ವಾಸಸ್ಥಳ ಅಥವಾ ಫೋಟೋ ಯಾವುದೇ ಒಂದು ಮಾಹಿತಿಯನ್ನು ನೀವು ತಗೊಂಡು ಹೋಗದೆ ಅಪ್ಲಿಕೇಶನನ್ನು ಹಾಕುವಾಗ ಅಪ್ಲಿಕೇಶನ್ ಹಾಕಿರ್ತಾರೆ. ಆಗ ಅಪ್ಲಿಕೇಶನ್ ಹಾಕಿದಾಗ ಒಂದು ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ. ಆಮೇಲೆ ಆ ಒಂದು ಅಪ್ಲಿಕೇಶನನ್ನು ಆಗಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ರೆ 3-4 ಡೇಸ್ ಬಿಟ್ಬಿಟ್ಟು ನೀವು ಯಾವುದು ಮಿಸ್ ಮಾಡಿರ್ತೀರೋ ಆ ಡಾಕ್ಯುಮೆಂಟ್ ಎಲ್ಲ ಎತ್ಕೊಂಡು ಹೋಗಿರ್ತೀರ. ಆಗ ಅವರು ಅದೇ ಅಪ್ಲಿಕೇಶನನ್ನು ಕಂಟಿನ್ಯೂ ಮಾಡದೆ ಬೇರೆ ಅಪ್ಲಿಕೇಶನ್ ಹಾಕ್ತಾರೆ. ಆಗ ಬೇರೆ ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ ಸ್ನೇಹಿತರೆ. ಸೊ ಫಾರ್ ಎಕ್ಸಾಂಪಲ್ ನೀವು 31ನೇ ಅಪ್ಲಿಕೇಶನನ್ನು ಹಾಕಿರ್ತೀರ, ಅದು ಅರ್ಧಕ್ಕೆ ಬಿಟ್ಬಿಟ್ಟು ನೆಕ್ಸ್ಟು 3-4 ಡೇಸ್ ಬಿಟ್ಬಿಟ್ಟು ಅಥವಾ 1 or 2 ಡೇ ಬಿಟ್ಬಿಟ್ಟು ಮತ್ತೆ ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕಿದಾಗ ಫಸ್ಟ್ನೇ ಅಪ್ಲಿಕೇಶನ್ನು ಅಪರಿಪೂರ್ಣ ಮಾಹಿತಿಯಲ್ಲಿರುತ್ತೆ, ಎರಡನೇ ಅಪ್ಲಿಕೇಶನ್ ಪೂರ್ತಿಯಾಗಿ ಹಾಕಿರ್ತೀರ, ಎರಡನೇ ಅಪ್ಲಿಕೇಶನ್ನು ಪೂರ್ತಿಯಾಗಿ ಸಕ್ಸಸ್ಫುಲ್ ಆಗಿರುತ್ತೆ. ಹಾಗಾಗಿ ಫಸ್ಟ್ನೇ ಅಪ್ಲಿಕೇಶನ್ನು ಪೆಂಡಿಂಗಲ್ಲಿ ಇರುತ್ತೆ. ಹಾಗಾಗಿ CDPO ಆಫೀಸಿಂದ ಅಂಗನವಾಡಿ ಟೀಚರ್ ಕೈಗೆ ಈ ಲೀಸ್ಟನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಸೊ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಇರೋ ಅಪ್ಲಿಕೇಶನ್ ನಂಬರನ್ನು. ಸೊ ಅಂಗನವಾಡಿ ಮೇಡಮ್ ತಗೊಬಂದಿರೋ ಲೀಸ್ಟಲ್ಲಿ ಇರ್ತಕ್ಕಂಥ ಅಪ್ಲಿಕೇಶನ್ ನಂಬರು ಒಂದೇ ಇದೆಯಾ ಬೇರೆ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಒಂದೇ ಇದ್ದರೆ ನಿಮ್ಮ ಅಪ್ಲಿಕೇಶನನ್ನು ಎಡಿಟ್ ಮಾಡ್ಕೊಳ್ಳಿ, ಅಥವಾ ಬೇರೆ ಬೇರೆ ಇದ್ದರೆ ಒಂದು ಅಪ್ಲಿಕೇಶನ್ನು ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ ಅಂತ ಹೇಳ್ಬಿಟ್ಟು ಆರಾಮಾಗಿರಿ ಸ್ನೇಹಿತರೆ. ಸೊ ನೀವು ಇನ್ನೂ ಹೆಚ್ಚಿನ ಮಾಹಿತಿಗೆ ನಿಮ್ಮ ಅಪ್ಲಿಕೇಶನನ್ನು ತಗೊಂಡೋಗ್ಬಿಟ್ಟು ನಿಮ್ಮ ತಾಲೂಕು CDPO ಆಫೀಸ್ಗೆ ಎತ್ಕೊಂಡೋಗ್ಬಿಟ್ಟು ಕೊಟ್ಟರೆ ಅವರು ಚೆಕ್ ಮಾಡ್ತಾರೆ ನೀವು ಕರೆಕ್ಟಾಗಿ ಹಾಕಿದ್ದೀರಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಜನವರಿ 5ನೇ ತಾರೀಕು ಆಗಿರುತ್ತೆ. ನಂತರ ನೀವು ಎಡಿಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೀವೇನಾದರೂ ತಪ್ಪಾಗಿ ಅರ್ಜಿ ಸಲ್ಲಿಸಿದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಈ ರೀತಿ ಎಲ್ಲ ಕರೆಕ್ಟಾಗಿ ಮಾಡಿದ್ದೀರಾ ಇಲ್ವಾ ಅಂತ ಹೇಳ್ಬಿಟ್ಟು. ಇಂಥ ಹಲವಾರು ಮಾಹಿತಿಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.